ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಆ, ಈ ಚಿತ್ರದಲ್ಲಿರುವಂತಹ ಲೇಡೀಸ್ ಯಾರು ಗೊತ್ತಾ? ಇವರು ನಕ್ಸಲರು. ನಂಬಲೇಬೇಕು, ನಂಬಕ್ಕೆ ಕಷ್ಟ ಆದರೂ ಕೂಡ ನಂಬಲೇಬೇಕು. ಇವರು ತಮ್ಮ ಜೀವನವನ್ನು ಪುನರ್ನಿರ್ಮಾಣ, ರೀಸ್ಟಾರ್ಟ್, ಮರುಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅಮಿತ್ ಶಾ ಹೇಳಿದರು ಭಾರತ ನಕ್ಸಲ್ ಮುಕ್ತ ಭಾರತ ಆಗುತ್ತೆ ಅಂತ. ಅದು ಆಗಿದೆ. ತುಂಬ ಜನ ಬಂದು ಸರೆಂಡರ್ ಕೂಡ ಮಾಡಿದ್ರು. ಇವ್ರಿಗೊಂದು ಜೀವನ ಬೇಕಲ್ಲ. ಈ ಲೇಡೀಸ್ ಎಲ್ಲ ಮೊನ್ನೆ ಛತ್ತೀಸ್ಗಢದ ರಾಯ್ಪುರಲ್ಲಿ ಕೈಮಗ್ಗದ ಒಂದು ಪ್ರದರ್ಶನದಲ್ಲಿ ಈ ತರ ಒಂದು ರ್ಯಾಂಪ್ ವಾಕ್ ಮಾಡ್ತಾರೆ. ಇದು ನೀವು ನೋಡಿದಂತ ಅದ್ಭುತ ವಿಚಾರ ಇದು. ಯಾಕಂದ್ರೆ ನಕ್ಸಲರು ಈ ತರದ ಒಂದು ಆಚೆ ಬಂದವರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಆಕ್ಚುಲಿ ಅಲ್ಲ. ಸಾಮಾನ್ಯವಾಗಿ ನಗರದ ಒಂದು ಪ್ರದೇಶದಲ್ಲಿ ಯಾರು ಕಾಣಿಸ್ಕೊಳ್ಳೋದಿಲ್ಲ. ಅವರು ಮತ್ತೆ ಅವ್ರ ಲೈಫ್ನ ರೀಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದೊಂದು ಅದ್ಭುತವಾದ ಒಂದು ವಿಷಯ. ಇವ್ರಿಗಿನ್ನ ಡೇಂಜರ್ ಯಾರು ಗೊತ್ತಾ? ನಗರದ ನಕ್ಸಲರು ಜನಸಾಮಾನ್ಯ ಟ್ಯಾಕ್ಸ್ ಅಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ, ದೊಡ್ಡ ದೊಡ್ಡ ಬಂಗಲೆಯಲ್ಲಿ ಇರ್ತಾರೆ, ಶ್ರೀಮಂತರಿರ್ತಾರೆ, ಬ್ಯಾಂಕಲ್ಲಿ ಒಳ್ಳೆ ದುಡ್ಡು ಇರುತ್ತೆ. ಅವರು ದೇಶ ವಿರೋಧಿ ಕೆಲಸಗಳನ್ನು ಮಾಡ್ತಿರ್ತಾರೆ. ಇವರು ದೊಡ್ಡ ಡೇಂಜರ್ ದೇಶಕ್ಕೆ. ಸೊ ಅವ್ರ ಮುಂದೆ ಇವರು ಎಷ್ಟೋ ವಾಸಿ. ಎಂಥ ಅದ್ಭುತವಾಗಿರುವಂಥ ಒಂದು ಫೋಟೋ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ನೋಡ್ತಾನೆ ಇರ್ತೀರಾ. ಅದು ಮೋಸ್ಟ್ಲಿ ಯಾರೋ ಮಾಡೆಲ್ಗಳು ಮಾಡ್ತಾ ಇರುವಂತಹ ರ್ಯಾಂಪ್ ವಾಕ್ ಅಲ್ಲ, ಅದು ನಕ್ಸಲ್ ಮಹಿಳೆಯರು ಮಾಡಿದಂಥ ರ್ಯಾಂಪ್ ವಾಕ್.